ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಮುತ್ತುಗದ ಮರ. ಈ ಮುತ್ತುಗದ ಮರ ನೀವು ಬೇರೆ ಬೇರೆ ಪ್ಲ್ಯಾಂಟ್ಸ್ಗಳನ್ನಿರುತ್ತೆ ಅದ್ರ ಮಧ್ಯೆ ಕೂಡ ಕನ್ಫ್ಯೂಸ್ ಆಗ್ತೀರಾ. ಎಲೆ ಇಟ್ಟಂಥ ಸಂದರ್ಭದಲ್ಲೂ ಕೂಡ ಎಲೆ ಅಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕನ್ಫ್ಯೂಸ್ ಆಗ್ತದೆ. ಯಾಕಂದರೆ ಎಲ್ಲ ಎಷ್ಟೋ ಹಲವಾರು ಮರಗಳದ್ದು ಎಲೆಗಳು ಇದೇ ಥರ ಇರ್ತದೆ. ಹಾಗಾಗಿ ಏನಾದರೂ ಈ ಒಣಗದಲ್ಲೇ ಇರೋದು ಹಸಿ ಎಲೆ ಇಟ್ಟಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂದರೆ, ಈ ಥರ ನೋಡಿ ಎಲೆ ಯಾವ ಥರ ಕಾಣುತ್ತೆ ಅಂತ. ಎಲೆ ಹಿಂಭಾಗದಲ್ಲಿ ನಿಮಗೆ ಒಂದು ಮೈನ್ಯೂಟು ಏರ್ ಲೆಗ್ ಸ್ಟ್ರಕ್ಚರು ಈ ಥರ ಕೈ ಹಿಂಗೆ ಆಡಿಸಿದ್ರೆ, ಬೆಳ್ಳಿ ಆಡಿಸಿದ್ರೆ ಮೈನ್ಯೂಟ್ ಸ್ಟ್ರಕ್ಚರ್ ನಿಮಗೆ ಇರೋದು ಫೀಲ್ ಆಗ್ತದೆ. ಆಗ ಆ ಥರ ಇದ್ದರೆ ನೀವು ಮುತ್ತುಗ್ದು ಮರದ ಎಲೆ ಅಂತ ಕಂಡುಹಿಡಿಬೋದು. ಮತ್ತು ಈ ಮುತ್ತುಗ್ದು ಗಿಡದ್ದು ಎಲೆಗಳು ಒಣಗಿದಂಥ ಸಂದರ್ಭದಲ್ಲಿ ಇದನ್ನು ಇದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಯಾವುದೋ ಊಟ ಮಾಡಲಿಕ್ಕೆ ಎಲೆಗಳು, ತಟ್ಟೆಗಳು, ಪ್ಲೇಟ್ ಮಾಡ್ತಾರಲ್ಲ, ಪ್ಲೇಟ್ಗಳು ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ನೋಡಿ ಹಸಿಯಲ್ಲಿ ಯಾವ ಥರ ಇರ್ತಾರೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೋಬೋದು. ಓಲ್ಡ್ ಪ್ಲ್ಯಾಂಟ್ ಇದ್ದರೆ, ಓಲ್ಡ್ ಪ್ಲ್ಯಾಂಟ್ ಈ ಥರ ಕಾಣ್ತಾ ಇದೆ ನಿಮಗೆ. ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಏನು ಹೆಬ್ಬೇವು ಅಂತ ಕರಿತೀವಿ. ಇದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಮೆಲಿಯಡೂಬಿಯಾ ಅಂತ. ಅದೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ, ಸುಮ್ಮನೆ ನೋಡ್ಕೊಳ್ಳಿ. ಹೆಬ್ಬೇವು ಮತ್ತು ನೀವು ಇನ್ನೆಂತ್ರ ಬಗ್ಗೆ ಕನ್ಫ್ಯೂಸ್ ಆಗ್ತೀರಾ ಅಂದರೆ, ಈ ಬೇವಿನ ಮರ ಬರುತ್ತಲ್ಲ, ನೀಮ್ ಪ್ಲ್ಯಾಂಟು ಮತ್ತು ಹೆಬ್ಬೇವು ದೂರದಿಂದ ನೋಡಿದಂಥ ಸಂದರ್ಭದಲ್ಲಿ ಒಂದೇ ರೀತಿ ಕಾಣ್ತದೆ. ಆದರೆ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬಾರ್ದು. ನೋಡಿ ಲೀವ್ಸ್ ಯಾವ ಥರ ಇರುತ್ತೆ, ಲೀವ್ ಸ್ಟ್ರಕ್ಚರು. ಈಗ ಹತ್ತಿರದಿಂದ ನೋಡಿದ್ರೆ ನೀವು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಆದರೆ ಈ ದೂರದಿಂದ ಯಾರು ರೋಡ್ ಸೈಡ್ ಹೋಗ್ತಾ ಇರ್ತಾರೆ, ಅವಾಗ ನೋಡಿದಾಗ ಇದು ಬೇವಿನ ಗಿಡ ಅಂತಲೇ ಎಷ್ಟೊಂಥರ ಜನ ತಿಳ್ಕೊತಾರೆ. ಇದು ಚಿಕ್ಕದಾಗಿರ್ತಕ್ಕಂಥ ಗಿಡ, ಲೀವ್ ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ನೋಡಿ ಅಬ್ಸರ್ವ್ ಮಾಡ್ಬೋದು. ಇದು ಕೂಡ ಹೆಬ್ಬೇವು.